ಕಿವಿ ಕೇಳಿಸ್ಲಿಲ್ವಾ? ಅದಕ್ಕೆ ನಮ್ಮಿಬ್ರು ಮದ್ವೆನ ಇಲ್ಲೇ ಮಾಡಿಸಿ ಆ ಸೈಕೋ ಜೊತೆ ಮದ್ವೆ ನಿಲ್ಸೋ ಪ್ಲಾನ್ ಮಾಡಿದ್ದಾರೆ ಇನ್ಸ್ಪೆಕ್ಟ್ರು. ಎಂತ ತಲೆ ಅಲ್ವಾ ಸರ್ದು? ನಿಮ್ ತಲೆ. ದೇವ್ರಣೆ ನನ್ ತಲೆಯಲ್ಲಿ ಆತರ ಯಾವ ಕೆಟ್ಟ ಯೋಚನೆನೂ ಇಲ್ಲ ರೀ. ಆದ್ರೆ ಪೊಲೀಸ್ನವ್ರು ಹೇಳಿದ್ಮೇಲೆ ಇಲ್ಲ ಅಂತ ಹೇಗ್ ಹೇಳಕ್ಕಾಗತ್ತೆ ರೀ? ಏನಾಗಿದೆ ನಿಮ್ಗೆ? ಹಾಗಂತ ಮದ್ವೆ ಆಗಕ್ಕಾಗತ್ತಾ? ನಾನ್ ತಪ್ಪಿಸ್ಕೊಂಡ್ ಬಂದಿದ್ದೆ ಈ ಮದ್ವೆನೋ ಕಂಟಕದಿಂದ. ಮತ್ತೆ ಅದೇ ಅಲ್ಲ ಅಲ್ಲ, ನೀವು ತಪ್ಪು ತಿಳ್ಕೊಂಡಿದ್ದೀರಾ. ಮದ್ವೆ ಅಂದ್ರೆ ಇದು ಆ ತರ ಮದ್ವೆ ಅಲ್ಲ. ನನ್ನೇನ್ ರಾಮಾಚಾರಿ ರವಿಚಂದ್ರನ್ ಅನ್ಕೊಂಡ್ರ? ಅಯ್ಯೋ, ಇದು ರಾಮಚಾರಿ ಮದ್ವೆ ಅಲ್ಲ ರೀ, ಭಾಗ್ಯದ ಲಕ್ಷ್ಮಿ ಬಾರಮ್ಮ ತರ ಮದ್ವೆ. ಇದು ಫೇಕ್ ಮದ್ವೆ ರೀ. ಹಾ, ನಿಮ್ಮ ಅಪ್ಪನ ಯಾಮಾರ್ಸಕ್ಕೆ ಎಲ್ರು ಸೇರ್ಕೊಂಡು ಮಾಡ್ತಿರೋ ನಾಟಕ. ಸುಮ್ನೆ ಬಂದ್ ನನ್ ಪಕ್ಕ ನಿಂತ್ಕೊಳ್ಳಿ ಸಾಕು. ನನ್ ಕೈಗೊಂದು ಹಾರ, ನಿಮ್ ಕೈಗೊಂದು ಹಾರ ಕೊಡ್ತಾರೆ, ನನ್ ಕೈಗೊಂದು ತಾಳಿ ಕೊಡ್ತಾರೆ. ಏನು ತಾಳಿನ? ತಾಳಿ 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 ಅಂದ್ರೆ ಸುಮ್ಮನೆ ಅಷ್ಟೆ. ನಿಮ್ಮ ಅಪ್ಪನ್ ಕಣ್ ಕಟ್ಟೋಕೆ ನಾನ್ ನಿಮ್ ಕತ್ತಿಗೆ ಕಟ್ತೀನಿ. ಏನ್ರಿ ಆಗಿದೆ ನಿಮ್ಗೆ? ನೀವ್ ತಾಳಿ ಕಟ್ಟಿದ್ಮೇಲೆ ನಾವಿಬ್ರು ಗಂಡ ಹೆಂಡತಿ ಆಗ್ತೀವಿ. ಆಗ್ಲಿ ಅಂತಾನೆ ತಾನೇ ಕಟ್ತಿರೋದು. ಏನು ಅಂದ್ರೆ ನಿಮ್ ಮನೆಯವರು ನಮ್ಮಿಬ್ರನ್ನ ಗಂಡ ಹೆಂಡತಿ ಅಂತ ತಿಳ್ಕೊಂಡು ನಿಮ್ನ ನನ್ ಜೊತೆ ಕಳಿಸ್ಲಿ ಅಂತ. ಇಲ್ಲ ಇಲ್ಲ ಇಲ್ಲ, ನನ್ಗಿದ್ ಯಾವ್ದು ಸರಿ ಅನ್ಸ್ತಿಲ್ಲ. ಏನ್ ನನಗ್ ಮಾತ್ರ ಸರಿ ಅನಿಸ್ತಿದ್ಯಾ? ನೀವು ನಿಮ್ ಬಗ್ಗೆ ಮಾತ್ರ ಯೋಚನೆ ಮಾಡ್ತಾ ಇದ್ದೀರಾ. ನಿಮ್ ಕತ್ತಿಗೆ ತಾಳಿ ಕಟ್ಟಿದ್ರೆ ನನ್ ಲೈಫ್ ಸಿಚುಯೇಷನ್ ಏನಾಗ್ಬೇಡ, ಯೋಚನೆ ಮಾಡಿ. ಯೋಚನೆ ಮಾಡಿದ್ರ? ಅದಕ್ಕೆ ರೀ ಹೇಳ್ತಿರೋದು, ಇದು ಬೇಡ ಅಂತ. ಬೇಡ ಅಂದ್ರೆ ನಾನ್ ನಿಮ್ಗೆ ಕೊಟ್ಟಿರೋ ಮಾತು ಮೀರ್ದಂಗಾಗಲ್ವಾ? ಇವಾಗ ನಾವ್ ಈ ಮದ್ವೆ ನಾಟಕ ಆಡಿಲ್ಲ ಅಂತಂದ್ರೆ ನಿಮ್ನ ಹೇಗಾದ್ರೂ ಮಾಡಿ ಕರ್ಕೊಂಡು ಹೋಗೇ ಹೋಗ್ತಾರೆ. ಅದೇನೇ ಆಗ್ಲಿ, ಈ ನಾಟಕದ ಮದ್ವೆ ಬೇಡ. ನಾನು ಈಗ್ಲೇ ಹೋಗಿ ಇನ್ಸ್ಪೆಕ್ಟರ್ ಹೇಳ್ತೀನಿ. ಹಂಗಾದ್ರೆ ನೀವು ಆ ಸೈಕೋ ಜೊತೆ ಮದುವೆ ಆಗಿ ಫಿಕ್ಸ್ ಆಗಿ. ನೋ, ಇಂಪಾಸಿಬಲ್. ಆಗಲ್ಲ, ಅದೆಲ್ಲ ಆಗಲ್ಲ, ಅದ್ ಮಾತ್ರ ಆಗಲ್ಲ. ವರ್ಕೌಟ್ ಆಯ್ತು. ಬೇರೆ ಏನಾದ್ರೂ ಪ್ಲಾನ್ ಹೇಳಿ ಪ್ಲೀಸ್. ಇದನ್ ಬಿಟ್ರೆ ನನ್ ತಲೆಯಲ್ಲಿ ಇನ್ ಯಾವ ಪ್ಲಾನು ಇಲ್ಲ. ಪೊಲೀಸ್ನವ್ರು ಇಂಥದೆಲ್ಲ ಎಷ್ಟು ನೋಡಿರ್ತಾರೆ, ಅವರೇ ಈ ಐಡಿಯಾ ಕೊಡ್ತಿದ್ದಾರೆ ಅಂದ್ರೆ ನೀವೇ ಲೆಕ್ಕ ಹಾಕಿ. ಸ್ವೆಟರ್ ತರಕ್ ಹೋಗಿ ನನ್ ಚರ್ಮನೇ ಸುಲ್ಕೊಟ್ಟಂಗಾಯ್ತು ನನ್ ಕತೆ. ನಿಮಗ್ ಹೆಲ್ಪ್ ಮಾಡಿದಕ್ಕೆ ನಿಮ್ ಮನೆಯವರು ನನ್ನ ಸುಮ್ನೆ ಬಿಡ್ತಾರೆ ಅಂತ ಅನ್ಕೊಂಡಿದ್ದೀರಾ? ಈಗ್ಲೇ ಮಚ್ಚು ಕತ್ತಿ ಎಲ್ಲ ಇಟ್ಕೊಂಡು ಕಾಯ್ತಾ ನಿಂತಿದ್ದಾರೆ. ನೀವೇನಾದ್ರೂ ಇವಾಗ ಇಲ್ಲಿಂದ ಹೋದ್ರೆ ನನ್ ಕತೆ ಏನ್ರಿ? ನನಗೆ ನನ್ನ ಪ್ರಾಣ ನಿಮ್ಗಿಂತ ಹೆಚ್ಚ. ನೀವಿಲ್ಲಿಂದ ಹೋದ್ಮೇಲಾದ್ರೂ ಸುಖವಾಗಿರ್ತೀನಿ ಅನ್ನೋದಾದ್ರೆ ನನಗೂ ಸಂತೋಷನೇ ಬಿಡಿ. ಆದ್ರೆ ಅದಾಗಲ್ವೇ? ಯಾಕೆ ಹೇಳಿ? ಆ ಸೈಕೋ ನನ್ ಮೇಲಿರೋ ಕೋಪ, ನಿಮ್ ಮೇಲಿರೋ ಕೋಪ ಎಲ್ಲಾನು ಸೇರಿಸಿ ನಿಮ್ ಮೇಲೆ ಇನ್ಸ್ಟಾಲ್ಮೆಂಟಲ್ ರಿವೆಂಜ್ ತೀರ್ಸ್ಕೊತಾನೆ. ಚೆನ್ನಾಗಿರಕ್ ಬಿಡಲ್ಲ. ಅಷ್ಟೇ ಅಲ್ಲ ರೀ, ನಮಗ್ ಸಪೋರ್ಟ್ ಮಾಡಿರೋ ಆ ಇನ್ಸ್ಪೆಕ್ಟರ್ ಕೆಲ್ಸ ಹೋಗುತ್ತೆ ಪಾಪ. ನಿಮ್ಮಿಂದ ಅವ್ರ ಸಂಸಾರ ಬೀದಿಗೆ ಬರ್ಬೇಕಾ? ನನ್ನಿಂದನಾ? ಹ್ಞೂ, ಮತ್ತೆ ನಿಮ್ಮಪ್ಪ ಬೇರೆ ಅದು ಯಾರ್ಯಾರಿಗೋ ಕಾಲ್ ಮಾಡ್ತಿದ್ದಾರೆ. ಆಮೇಲೆ ಎಲ್ರ ಮೇಲೂ ಕೇಸ್ ಹಾಕಿ ನನ್ ಜೀವನ, ಇನ್ಸ್ಪೆಕ್ಟರ್ ಜೀವನ, ಕಾನ್ಸ್ಟೇಬಲ್ ಜೀವನ, ರೈಟ್ರ್ ಜೀವನ, ಅವ್ರ ಮಕ್ಳು ಜೀವನ, ಮೊಮ್ಮಕ್ಳು ಜೀವನ. ಅಯ್ಯೋ, ಸಾಕು ಸಾಕು ಸಾಕು, ನಿಲ್ಸಿ. ಸ್ವಲ್ಪ ಯೋಚನೆ ಮಾಡ್ರಿ. ಎಷ್ಟು ಜನರು ಜೀವನ ನಿಮ್ ಕೈಯಲ್ಲಿದೆ, ಹಾಗೆ ನಿಮ್ ಜೀವನನೂ ಕೂಡ ನಿಮ್ ನಿರ್ಧಾರದ ಮೇಲೆ ನಿಂತಿದೆ. ನೀವ್ ಆರ್ಕಿಟೆಕ್ಟ್ ಆಗ್ಬೇಕು ಅನ್ನೋ ನಿಮ್ ಕನ್ಸು, ದೊಡ್ಡ ದೊಡ್ಡ ಬಿಲ್ಡಿಂಗ್ ಕಟ್ಬೇಕು ಅನ್ನೋ ನಿಮ್ ಕನ್ಸು, ನಿಮ್ ಮನೆಯವ್ರ ಮುಂದೆ ತಾಲೆ ಎತ್ತಿ ನಿಲ್ಬೇಕು ಅನ್ನೋ ನಿಮ್ ಕನ್ಸು ಎಲ್ಲ ಕನ್ಸಾಗೆ ಉಳಿದು ಬಿಡುತ್ತೆ. ಯೋಚನೆ ಮಾಡಿ. ಸಿನಿಮಾದಲ್ಲೆಲ್ಲ ನೋಡಿಲ್ವಾ? ತಾಳಿ ಕಟ್ಟಿದ ತಕ್ಷಣ ಮನೆ ಕರ್ಕೊಂಡೋಗಿ ಸಂಸಾರನ ಮಾಡ್ಬಿಡ್ತಾರೆ. ಹಂಗೆ ರೀ ಇದು. ಒಂದ್ ಸುಳ್ಳು ತಾಳಿ ಕಟ್ಬಿಟ್ರೆ ನಮ್ಮಿಬ್ರಿಗೂ ಮದ್ವೆ ಆಗೋಯ್ತು ಅಂತನಾ? ಅದು ಅಲ್ಲದೆ ನಿಮ್ಮನ್ನ ಮದ್ವೆ ಅದೇ ಅಂತಂದ್ರೆ ನಮ್ಮಲ್ಲೇ ನೀವು ಒಪ್ಕೊಂಡ್ಬಿಡ್ತಾರಾ?
ನಮ್ ಡ್ಯಾಡಿ ನಮ್ ಬ್ರದರ್ಸು ನನ್ಗೆ ಎಂತೆಂತ ಹುಡುಗಿರ್ನ ಹುಡುಕಿದಾರೆ ಗೊತ್ತಾ. ಅವ್ರನ್ನೆಲ್ಲ ಬಿಟ್ಟು ನಾನು ನಿಮ್ಮ ಹತ್ರ ಬಂದ್ರೆ ಹಾ ಅಂದ್ರೆ ನಿಮ್ ಮನೆಗ್ ಡ್ರೈವರ್ ಆಗಿ ಬಂದಿದ್ರ ಬಗ್ಗೆ ಹೇಳ್ತಿದೀನಿ. ನಿಮ್ ಒಳ್ಳೇದಕ್ಕೆ ನಾನು ಈ ಡ್ರಾಮಾ ಮ್ಯಾರೇಜ್ ಒಪ್ಕೋತಾ ಇರೋದು. ಅಲ್ಲ, ನಿಮ್ ಕನ್ಸ್ನ ನೀವು ನನ್ಸ್ ಮಾಡ್ಕೊಳಕ್ಕೆ ಯಾಕ್ರಿ ಹಿಂದೇಟ್ ಆಗ್ತಾ ಇದ್ದೀರಾ? ಇದ್ರ ಮೇಲೆ ನಿಮ್ಮಿಷ್ಟ, ನನಗೇನು ಟೆನ್ಷನ್ ಇಲ್ಲ. ನನ್ನ ಪಾಡಿಗೆ ನಾನು ಹೋಗ್ತೀನಿ. ಮುಂದೆ ಎಲ್ಲ ನಿಮ್ಗೆ ಬಿಟ್ಟಿದ್ದು. ದೇವ್ರೆ, ಒಪ್ಕೊಂಡ್ರೆ ಸಾಕಪ್ಪ. ಏನಪ್ಪ ಮಾತುಕತೆ ಎಲ್ಲ ಆಯ್ತಾ? ಹಾ ಸರ್, ನಿಮ್ಗೋಸ್ಕರ ನಾವಿಬ್ರು ಮದ್ವೆ ಆಗೋಕೆ ಒಪ್ಕೊಂಡಿದ್ದೀವಿ. ಏನ ನಮಗೋಸ್ಕರನ? ಓಡ್ ಬಂದ್ರ ನೀವು, ಮದುವೆ ಮಾಡ್ತಾರ ನಾವು, ಇದ್ರಲ್ಲಿ ನಮಗೋಸ್ಕರ ಅನ್ನೋದೇನೋ? ಸರ್ ಅಂದ್ರೆ ನಿಮ್ಮ ಆಶೀರ್ವಾದ ತಗೊಳಕ್ಕೆ ಅಂತಂದೆ. ನೀನ್ ಸ್ವಲ್ಪ ಅಂಜಿದ್ದೆ ಬಾ. ಬಂದೆ ಸರ್. ಸರ್ ಏನಪ್ಪಾ ಒಪ್ಕೊಂಡಿದ್ದಾಳ ತಾನೆ? ಸಾಹೇಬ್ರ ಮುಂದೆ ಉಲ್ಟಾ ಹೊಡಿಯಲ್ಲ ತಾನೆ? ಯಾಕೆ ಸರ್? ಅವಳ ಮುಖ ನೋಡಿದ್ರೆ ಬಲವಂತವಾಗಿ ಒಪ್ಪಿರ್ತಾರ ಕಾಣ್ತದೆ. ಅಯ್ಯಯ್ಯೋ, ಹಂಗೆಲ್ಲ ಏನಿಲ್ಲ ಸರ್. ಅದು ನಾವಿಬ್ರು ಮದ್ವೆನ ಬೆಂಗಳೂರು ಮಹಾರಾಜ ಪ್ಯಾಲೇಸಲ್ಲಿ ಗ್ರ್ಯಾಂಡಾಗಿ ಆಗ್ಬೇಕು ಅಂತ ಅನ್ಕೊಂಡಿದ್ವಿ. ಅದಾಗ್ತಿಲ್ವಲ್ಲ, ಅದಕ್ಕೆ ಒಂಚೂರು ಫೀಲ್ ಆಗ್ತಿದೆ ಅಷ್ಟೇ. ಅಷ್ಟೇ ತಾನೆ? ಹಾ, ಅಷ್ಟೇ 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 ಸರ್. ಇದು ಕಾನೂನು ಪ್ರಕಾರ ಆಗ್ತಿರೋ ಮದುವೆನೇ ತಾನೆ? ಹೌದಾ? ಯಾಕೆ ನಾಳೆ ದಿನ ಕೈ ಕೊಟ್ಟು ತಲೆಯಲ್ಲೇನಾದ್ರೂ ಎಸ್ಕೇಪ್ ಆಗೋ ಪ್ಲಾನ್ ಇದೆಯಾ? ಹಂಗೆಲ್ಲ ಏನಿಲ್ಲ ಸರ್. ಮರಳು ಭೂಮಿಲಿ ನೀರು ಸಿಗೋದೇ ಕಷ್ಟ. ಇನ್ನು ಎಳ್ನೀರು ಸಿಕ್ಕಿದ್ರೆ ಯಾರು ತಾನೇ ಬಿಡ್ತಾರೆ ಸರ್? ಬಲ್ಲನ ಮಗ ನೀನು. ಸರಿ, ಸಾಹೇಬ್ರು ಕರಿತಾ ಇದಾರೆ, ಆ ಹುಡುಗಿನ ಕರ್ಕಬ. ಸರಿ ಸರ್. ಗಣೇಶ, ಕೊನೆಗೂ ನನ್ನ ಆಸೆನ ಈಡೇರಿಸ್ಬಿಟ್ಟೆ. ನಿನಗೆ ಹೆಂಗ್ ಥ್ಯಾಂಕ್ಸ್ ಹೇಳ್ಬೇಕು ಅಂತ ಗೊತ್ತಾಗ್ತಿಲ್ಲಪ್ಪ. ಎಸ್ ಎಸ್. ಮೇಡಮ್, ಸಾಹೇಬ್ರು ಕರೀತಿದಾರಂತೆ, ಬನ್ನಿ. ಮಾಡಿದ್ಯಾರು? ಹುಡುಗ ಹುಡುಗಿನ ಕೇಳ್ತಾನೆ. ಇವಳು ನನ್ನ ಮಗಳು. ಡಿಸೈಡ್ ಮಾಡಿದ್ದು ಅವರೇ. ನಿರ್ಧಾರ ಮಾಡ್ಬೇಕಾದವರು ನಾನು. ನೋಡಿ ಮಹಾಬಲ್ ಅವರೇ, ನೀವು ಫೋನ್ ಮಾಡಿರೋ ಎಲ್ಲರ ಹತ್ರನೂ ನಾನ್ ಮಾತಾಡಾಯ್ತು. ಹುಡುಗ ಹುಡುಗಿ ಸ್ಟ್ರಾಂಗ್ ಆಗಿದ್ರೆ ಏನು ಮಾಡಕ್ಕಾಗಲ್ಲ ಅಂತ ಅವರೇ ಕಾಲ್ನ ಕಟ್ ಮಾಡ್ಬಿಟ್ರು. ಇಬ್ರು ಮೇಜರು. ನಿಮ್ಮ ಪರ್ಮಿಷನ್ ತಗೊಳ್ಳೋ ಅವಶ್ಯಕತೆ ಅವ್ರಿಗಿಲ್ಲ. ಆದ್ರೆ ನಿಮ್ಮ ಆಶೀರ್ವಾದದ ಅವಶ್ಯಕತೆ ಇದೆ. ಸೊ ಇಬ್ಬರಿಗೂ ಒಳ್ಳೇದಾಗ್ಲಿ ಅಂತ ಆಶೀರ್ವಾದ ಮಾಡಿ. ಸ್ಟಾಪ್ ಇಟ್! ನಾವೆಲ್ಲ ನಿಮ್ ಭಾಷಣ ಕೇಳೋದಕ್ಕೆ ಇಲ್ಲಿ ಬಂದಿಲ್ಲ. ಕೇಳೋರು ಯಾರು ಇಲ್ಲ ಅನ್ಕೊಂಡ್ರಾ? ನಾನ್ ಸೆನ್ಸ್. ವೆಂಕಟಾಚಲ್ ಸಾಬ್, ಇವನಿಗೆ ಸಣ್ಣ ಪುಟ್ಟ ಲಾಟಿ ಸಾಕಾಗಲ್ಲ. ಯಾವುದು ಫ್ರೀ ಇದೆ ನೋಡಿ, ಖಾರದ ಪುಡಿ ಹಾಕೊಂಡು ತನ್ನಿ. ಯೋ ಆಸ್ಟ್ರೇಲಿಯಾ, ಚೇಳು ಕುಡಿದು ಮಂಗ ತರ ಯಾಕೆ ಹಾರಾಡ್ತಿದ್ಯಾ? ಸಾಹೇಬ್ರು ಕೊಟ್ಟು ಒಂದ್ ಏಟ್ಗೆ 3 ಕೆರೆ ನೀರ್ ಕುಡ್ದಿದ್ಯಾ? ಖಾರದ ಪುಡಿ ಹಾಕಿ ಲಾಟಿ ಇಟ್ರೆ ಅಳಿಯಂದ್ರೆ ನೀವು ಸ್ವಲ್ಪ ಸುಮ್ಮನೆ ಇರ್ತೀರಾ? ಇವನ್ ಯಾವ ಸೀಮೆ ಅಳಿಯ? ಇನ್ಮೇಲೆ ನಿಮ್ಮ ಅಳಿಯ ಇವನು. ದಾಸು, ಸುಮ್ಮನೆ ಇದ್ಬಿಡು. ಇದನ್ನ ಮೀರಿ ಮಾತಾಡೋದಕ್ಕೆ ಏನು ಉಳಿಸಿಲ್ಲ ಅವಳು. ಅಪ್ಪನಿಗೆ ಅರ್ಥ ಆಗಿದೆ.
ಅಪ್ಪನಿಗೆ ಹುಟ್ಟಿದವರಿಗೆಲ್ಲ ಅರ್ಥ ಆಗುತ್ತೆ ಅಂತ ಅನ್ಕೊಂಡಿದ್ದೀವಿ. ವೆಂಕಟಾಚಲ್, ಸರ್ ಮದುವೆಗೆಲ್ಲ ರೆಡಿ ಇದೆಯಾ? ಹಾ ರೆಡಿ ಇದೆ ಸರ್. ಸವಿತಾರೆ ಎಲ್ಲ ತಗೊಂಬನ್ನಿ. ಚಂದನ, ನಾನ್ ನಿಮ್ಮಪ್ಪ ಕಣೆ. 22 ವರ್ಷ ಈ ಕೈಗಳಿಂದ ನಿನ್ನ ಎತ್ತಿ ಆಡಿ ಬೆಳೆಸಿದ್ದೀನಿ. ನೋಡು, ನಿನ್ನ ಅಣ್ಣ ಕಣೆ. ನಿನ್ಗೋಸ್ಕರ ನಿಮ್ಮಮ್ಮ ಮನೇಲಿ ಕಾಯ್ತಿದ್ದಾಳೆ ಕಣೆ. ನಾವು ಮನೆಗೆ ಹೋದ ತಕ್ಷಣ ನಿಮ್ಮ ಅತ್ತಿಗೆ ಪಾಪು ಎಲ್ಲ ಚಂದನ ಎಲ್ಲಿ ಅಂತ ಕೇಳ್ತಾರೆ. ಅರ್ಥ ಮಾಡ್ಕೊಪುಟ್ಟ, ಪ್ಲೀಸ್. ಚಂದನ, ನಾನು ಮಾಡ್ತಿರೋದು ನನಗೆ ಚುಚ್ಚೋ ತರ ಕಾಣಿಸ್ತಿರ್ಬೋದು. ಒಬ್ಬ ತಂದೆಯಾಗಿ ನನ್ನ ಕರ್ತವ್ಯ ಮಾಡ್ತಿದ್ದೀನಿ. ಒಳ್ಳೆ ಮನೆಯಲ್ಲಿ ನನ್ನ ಮಗಳು ಚೆನ್ನಾಗಿರ್ಲಿ ಅಂತ ಬಯಸೋದು ತಪ್ಪ ಮಗಳೇ? ನೀನ್ ಸುಖವಾಗಿರ್ಲಿ ಅಂತ ತಾನೇ ನಾನು ಈ ಹುಡುಗನ್ ನೋಡಿ ಮದುವೆ ಮಾಡ್ತಿರೋದು. ಈಗ ನೀನು ನಮ್ಮನ್ನೇ ದೂರ ಮಾಡ್ತೀಯ. ಎಲ್ಲಾ ವಿಷಯದಲ್ಲೂ ನಿನ್ ಸಂತೋಷನೇ ಬಯಸೋನು, ಈ ವಿಷಯದಲ್ಲಿ ಯಾವ ಮಾಡ್ತೀನ? ಕೈ ಮುಗಿದು ಕೇಳ್ಕೊತೀನಿ ಮಗಳೇ, ಎಲ್ರ ಮುಂದೆ ನನ್ನನ್ನ ತಲೆ ಬಗ್ಸೋ ಹಾಗೆ ಮಾಡಬೇಡ. ನಮ್ ಜೊತೆ ಮನೆಗೆ ಬಂದ್ಬೇಡು ಚಂದು. ನನ್ನ ಕ್ಷಮಿಸಪ್ಪ, ನಾನ್ ಬರಲ್ಲ. ಇಷ್ಟೇನ ಮಗಳೇ ನಿಮ್ಮಪ್ಪನ ಮೇಲಿರೋ ಪ್ರೀತಿ? ನಮ್ಮೆಲ್ರಿಗಿಂತ ನಿನಗೆ ಇವನು ಹೆಚ್ಚಾಗೋದ್ನ? ಅಯ್ಯೋ ನಿನ್ನ ಸುಮ್ಮನೆ ದಾಸು, ಸುಮ್ಮನೆ ಇರು. ಸರ್, ಬೇಜಾರಾಗ್ಬೇಡಿ. ಮುಂದೆ ಯಾವತ್ತಾದ್ರೂ ನಾನೇ ಇವ್ರನ್ನ ಮನೆಗೆ ಓಹೋ, ಅವನ ಮೇಲೆ ಕೈ ಮಾಡಿದ್ದಕ್ಕೆ ನಿನ್ ಕೈ ತಡ್ಕೊಳಕ್ ಆಗಿಲ್ಲ ಅಲ್ಲ? ನೀನ್ ಅವನ ಜೊತೆ ಓಡ್ ಬಂದಿಯಲ್ಲ, ಅದನ್ನ ನಾವು ಹೇಗೆ ತಡ್ಕೊಳ್ಳೋದು? ನಿನ್ ಮೇಲೆ ಇಟ್ಟಿದ್ದ ಆಸೆ ಕನಸು ಎಲ್ಲ ನುಚ್ಚು ನೂರು ಮಾಡಿ ಬಂದಿಲ್ಲ, ಅದನ್ನ ಹೇಗೆ ತಡ್ಕೊಳ್ಳೋದು? ಪೊಲೀಸ್ ಸ್ಟೇಷನ್ ಮೆಟ್ಲತ್ತಿ ಎಲ್ಲರೂ ಮುಂದೆ ಅವಮಾನ ಮಾಡ್ತಿದ್ರೆ ನಾನು ಹೇಗೆ ಸಹಿಸ್ಕೋಬೇಕು ಹೇಳು? ಸಾರಿ ಅಪ್ಪ, ಈಗ ನಾನು ಯಾವ ಮಾತು ಕೇಳೋ ಸ್ಥಿತಿಲಿಲ್ಲ. ನಾನ್ ಮಾತಾಡ್ಬೇಕಾದ್ರೆ ನೀವು ನನ್ನ ಬಾಯಿ ಮುಚ್ಚಿಸಿದಕ್ಕೇನೆ ನಾನಿವತ್ತು ಈ ಪರಿಸ್ಥಿತಿಲಿರೋದು. ಆದ್ರೂ ತಪ್ಪು ಮಾಡಿದ್ದೀನಿ ಅನ್ಸಿದ್ರೆ
ನನಗೆ ಕ್ಷಮಿಸ್ಬಿಡು. ಹಾ, ನಿಮ್ದೆಲ್ಲ ಮುಗ್ದಿದ್ರೆ ನಾವು ನಮ್ಮ ಕೆಲಸನ ಮುಂದುವರ್ಸ್ಬೋದಾ? ಹೇ, ಹಾರ ತಗೋ. ತಗೋ. ಒಳಗೆ ಇನ್ನೂ ಕಾಲ ಮಿಂಚಿಲ್ಲ, ಈಗಲಾದ್ರೂ ಎಚ್ಚೆತ್ಕೋ. ಕೊನೆಯದಾಗಿ ಯೋಚನೆ ಮಾಡು ಚಂದನ, ನೀನ್ ಮಾಡ್ತಾ ಇರೋದ್ ಸರಿನಾ? ಎಂತ ನೀಚನು! ಹಿಂದೆ ಹೋಗಿ, ಹೋಗಿಂದಕ್ಕೆ ಹೋಗ್. ಕೂಲ್. ಫೋಟೋಗ್ರಾಫರ್ ಎಲ್ಲಿ? ಫೋಟೋಗ್ರಾಫರ್ ಅಲ್ಲಿ ಏನ್ ಮಾಡ್ತಿದ್ದೆ? ಬಾರಪ್ಪ, ಬಾ, ಇಲ್ಲಿ ಬೇಗ. ಫೋಟೋ ತಗೋ. ಓಕೆ. ಚೆನ್ನಾಗಿ ತಗೋ. ವೆರಿ ಗುಡ್, ಸೂಪರ್. ಕ್ಲೋಸ್ ಕ್ಲೋಸ್. ವೆರಿ ಗುಡ್. ಹಾ, ಸಾಕು. ತಾಳಿ ನಿಮ್ ಕೈಯಿಂದಾನೆ. ಓಕೆ. ನೀವು ತಪ್ಪು ಮಾಡ್ತಾ ಇದೀರಾ ಇನ್ಸ್ಪೆಕ್ಟರ್. ನೀವು ನಮ್ಮನ್ನೆಲ್ಲ ಶೀಟ್ ಮಾಡ್ತಾ ಇದ್ದೀರಾ. ಐ ವಿಲ್ ಕಾಲ್ ದ ಹೈಯರ್ ಅಥಾರಿಟೀಸ್. ಮಾಡು, ಕಾಲ್ ಮಾಡು. ಸಂಸಾರಕ್ಕಿಂತ ಹೈಯರ್ ಅಥಾರಿಟಿ ಇನ್ಯಾವುದೂ ಇಲ್ಲ. ಕಟಾಯ ತಾಳಿ. ಏನ್ ಅಂಕಲ್, ವಾಟ್ ಈಸ್ ಇಸ್ ಲಾಸ್?
ಚಂದ್ರನ ಮನೆಗೆ ಬರ್ತಾಳೆ ಅಂತೆ, ಇಲ್ಲಿ ನೋಡಿದ್ರೆ ಮದ್ವೆನೇ ಆಗ್ಬಿಟ್ಲು. ಶಿಟ್, ನಿಮ್ಮನ್ನೆಲ್ಲ ನಂಬಿ ನಾನು ಯಾಮರ್ದೆ. ನೀವೆಲ್ಲ ಒಂದು ಇನ್ನು ಏನೇ ಇಲ್ಲಿ ಕೆಲಸ ನಿನ್ಗೆ? ಇನ್ನು ಯಾಕೆ ಇಲ್ಲಿದ್ಯಾ? ಹತ್ತಡಿ ಹಿಂದಕ್ಕೆ ಹೋಗೋ. ಸಾಹೇಬ್ ಹೇಳಿದ್ ಗೊತ್ತಾಗಿಲ್ಲ. ಬಿಡಲ್ಲ, ನಿಮ್ಮಿಬ್ರು ಸುಮ್ಮನೆ ಬಿಡಲ್ಲ. ಆಸ್ಟ್ರೇಲಿಯಾಕ್ಕೆ ಹೋಗೋ ಅಷ್ಟರಲ್ಲಿ ನಿಮ್ಮಿಬ್ರಿಗೂ ಒಂದು ಗತಿ ಕಾಣಿಸ್ಲಿಲ್ಲ ಅಂದ್ರೆ ಏಯ್ ಹೋಗ್. ಅಪ್ಪ ಸಾರಿ ಅಪ್ಪ. ಮಕ್ಕಳು ಎದೆ ಮಟ್ಟಕ್ಕೆ ಬೆಳೀತಿದ್ದಂಗೆ ಹೆತ್ತವ್ರು ಎದೆಗೆ ಎಗರಿಸಿ ಓದಿತಾರೆ ಅಂತ ಕೇಳಿದ್ದೆ ಕಣೆ. ನೀನಿವತ್ತು ಅದನ್ನು ಮಾಡಿ ತೋರಿಸ್ಬಿಟ್ಟೆ. ಆಗಲಿ, ನಮ್ಮ ಮನ್ಸನ್ನು ಕಲ್ ಮಾಡ್ಕೋತೀವಿ. ಅಪ್ಪನ ಕಣ್ಣಲ್ಲಿ ನೀರು ಹಾಕ್ಸಿದ್ ನೀನು ಅದು ಹೆಂಗೆ ಸುಖವಾಗಿ ಬಾಳ್ತೀಯ ನೋಡ್ತೀನಿ ಕಣೆ. ನಿನಗೊಂದು ದಿನ ಸತ್ಯದರಿವಾಗಿ ನಮ್ಮ ಮನೆ ಮುಂದೆ ಬರ್ತೀಯ. ಆದರೆ ನೆನ್ಪಿಟ್ಕೋ, ನಮ್ಮ ಮನೆ ನಿನಗೆ ಶಾಶ್ವತವಾಗಿ ಮುಚ್ಚಿರತ್ತೆ. ಅಣ್ಣ, ನಿನ್ ಜನ್ಮಕ್ಕೆ. ಅಪ್ಪ, ನೀನ್ ಅನ್ಕೊಂಡಂಗೆ ಈ ಮದ್ವೆ ಅಂಕಲ್, ಏನ್ ಅಂಕಲ್, ಮನೇಲೆಲ್ಲ ರಿಸೆಪ್ಷನ್ ರೆಡಿ ಮಾಡಿದ್ದಾರೆ. ನಿಮ್ ಮಗಳು ನೋಡ, ಮಾಮ್ ಕೇಳಿದ್ರೆ ಏನ್ ಆನ್ಸರ್ ಮಾಡ್ಲಿ? ಅಣ್ಣ, ಆ ಇನ್ಸ್ಪೆಕ್ಟರ್ ನನ್ನ ಮಗ ನಿಮ್ಮ ಮಗಳು ಕಳ್ಸಲ್ಲ ಅಂದ್ಬಿಟ್ಟು ನೀವೇನು ಟೆನ್ಷನ್ ಆಗ್ಬೇಡಿ ಅಣ್ಣ. ನೀವೇನು ಟೆನ್ಷನ್ ಆಗ್ಬೇಡಿ ಅಣ್ಣ, ನಾವಿದ್ದೀವಿ. ನಮಸ್ತೆ ಸರ್. ಏನ್ರಿ, ಕರೆಕ್ಟ್ ಟೈಮ್ಗೆ ಸಂಬಳ ಬೇಕು? ಟೈಮಿಗೆ ಕರೆಕ್ಟಾಗಿ ಕೆಲಸ ಮಾಡೋದಕ್ಕಾಗಲ್ಲ ಅಲ್ಲ? ತಾಳಿ ಕಟ್ಟಿದ ಮೇಲೆ ಬಂದಿದ್ದೀರಲ್ರಿ? ಸಾರಿ ಸರ್, ಇವತ್ತು ಒಳ್ಳೆ ದಿನ ಅಂತೆ, ಅದಕ್ಕೆ ತುಂಬಾ ರಿಜಿಸ್ಟರ್ ಮದುವೆಗಳಾಯ್ತು. ಹಾ, ತಗೊಳ್ಳಿ ಸೈನ್ ತಗೊಳ್ಳಿ. ಸಾರ್, ಒಳ್ಳೆ ದಿನನೇ ಮದುವೆ ಮಾಡ್ತಿದ್ದೀರಾ. ರೀ, ನಿಮ್ದು ಆಧಾರ್ ಕಾರ್ಡು 2 ಫೋಟೋ ಕೊಡ್ರಿ. ಆಧಾರ್ ಕಾರ್ಡ್ ಕೊಡ್ರಿ. ನಿನ್ನ ಹತ್ರ ಇಲ್ವಾ? ಇಲ್ಲ ಅಂದ್ರೆ ಕೇಳ್ಕೊಂಡು ತಗೊಂಬ ಹೋಗೋ. ಮೇಡಮ್, ಎಲ್ಲಿಗೆ? ಆಧಾರ್ ಕಾರ್ಡ್ ಜೆರಾಕ್ಸ್ ತಗೋಬೇಕು. ಅದಕ್ಕೆ ನೀವ್ ಯಾಕೆ ಹೋಗ್ತೀರಾ? ಕೊಡಿ, ನಾನೇ ತಗೊಂಡ್ಬರ್ತೀನಿ. ಅದು ಸಾಫ್ಟ್ ಕಾಪಿ ಫೋನಲ್ಲಿ ಇದೆ. ಹೌದಾ? ಸರಿ, ನಿಮ್ ನಂಬರ್ ಹೇಳಿ, ನಾನು ಮೆಸೇಜ್ ಮಾಡ್ತೀನಿ, ಅದಕ್ಕೆ ಕಳಿಸಿ ನಾನೇ ತಗೊಂಡ್ಬರ್ತೀನಿ. ಏನಪ್ಪಾ, ಆಧಾರ್ ಕಾರ್ಡ್ ಇಲ್ವಾ? ಕೊಡ್ತೀನಿ. ಇದು
ಇದು ಅವ್ರ ಫೋಟೋ. ಎಲ್ಲ ಕರೆಕ್ಟ್ ಆಗಿದೆಯಾ ಅಂತ ನೋಡಿ ಸರಿಯಾಗಿ ಎಂಟ್ರಿ ಮಾಡ್ಕೊಳ್ರಿ. ಸರಿ ಸರ್. ಸರ್ ಇದು ನಮ್ಮ ಮ್ಯಾರೇಜ್ ರಿಜಿಸ್ಟ್ರೇಷನ್. ಹಾ, ಕಾನೂನು ಪ್ರಕಾರ ನಿಮ್ ಮ್ಯಾರೇಜ್ ಆಗಿದೆ ಅನ್ನೋದಕ್ಕೆ ಇದೇ ಸಾಕ್ಷಿ. ಮ್ಯಾರೇಜ್ ಸರ್ಟಿಫಿಕೇಟ್ ಬಂದಾಗ ನಾವೇ ಕಾಲ್ ಮಾಡ್ತೀವಿ. ಸರಿ.